ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರು ಭಗತ್ ಸಿಂಗ್ ಸ್ಪೋರ್ಟ್ಸ್ ಕ್ಲಬ್ ಅನ್ನು ಉದ್ಘಾಟಿಸಿದರು. ಭಗತ್ ಸಿಂಗ್ ಅವರ ಭಾವಚಿತ್ರಕ್ಕೆ ಹೂವು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಸಕ ಸತೀಶ್ ರೆಡ್ಡಿಯವರು ಯುವಕರಿಗೆ ಕ್ರೀಡೆಯಲ್ಲಿ ಹೆಚ್ಚು ಪ್ರೋತ್ಸಾಹ ನೀಡಬೇಕು ಎಂದು ಕರೆ ನೀಡಿದರು. ಅವರು ಯುವಕರಂತೆ ಕ್ರಿಕೆಟ್ ಆಡಿ ಅವರಿಗೆ ಪ್ರೋತ್ಸಾಹ ನೀಡಿದರು. ಕ್ರಿಕೆಟ್ ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೇಹಕ್ಕೂ ಮತ್ತು ಮನಸ್ಸಿಗೂ ಉಲ್ಲಾಸ ಬರುತ್ತದೆ ಎಂದು ಶಾಸಕರು ಹೇಳಿದರು. ಭಗತ್ ಸಿಂಗ್ ಸ್ಪೋರ್ಟ್ಸ್ ಕ್ಲಬ್ನ ಗೌರವಾಧ್ಯಕ್ಷರಾದ ಮೋಹನ್ ರವರು ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿಕೊಂಡ ಯುವಕರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ದಾರೆ. ಮೊನ್ನೆ ಮಾಡಿದ ಫೋನ್ ಯಾವಾಗ ಮೊನ್ನೆ ಮಾಡಿದ ಫೋನ್ ಸಂಜೆ ನೈಟ್ ಏನಿದ್ರೆ ಅವಾಗ ಮಾತಾಡ್ಕೊಳ್ರಿ, ನಾವೇನು ಮಾಡೋದು ಎಷ್ಟು ಭಗತ್ ಸಿಂಗ್ ಅವರ ಹೆಸರಿನಲ್ಲಿ ಈ ಒಂದು ಪ್ಲೇ ಗ್ರೌಂಡ್ ಅನ್ನ ಮಾಡಬೇಕು ಅಂತ ತುಂಬಾ ದಿನಗಳಿಂದ ನಮ್ಮೆಲ್ಲ ಯುವಕರು, ಈ ಭಾಗದ ಯುವಕರು ಒತ್ತಾಯ ಆಗಿತ್ತು. ಇವತ್ತು ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ತುಂಬಾ ಜನ ಯುವಕರು ಪಾಲ್ಗೊಂಡಿದ್ದಾರೆ. ಒಂದು ಪ್ಲೇ ಗ್ರೌಂಡ್ ಇದ್ರೆ ಅನೇಕರನ್ನ ಪ್ಲೇ ಗ್ರೌಂಡ್ಗೆ ಸೆಳೆಯುವಂತ ಕೆಲಸ ಆಗುತ್ತೆ. ಈಗಿನ ಕಂಪ್ಯೂಟರು, ಗೇಮ್ಸು ಮತ್ತೆ ಬರೀ ಸೋಷಿಯಲ್ ಮೀಡಿಯಾ, ಅದರಿಂದ ಹೊರಗಡೆ ಬಂದು ಆಟ ಆಡಿದಾಗ ಮಾತ್ರನೇ ಮಕ್ಕಳಿಗೆ ಅಥವಾ ಯುವಕರಿಗೆ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ನಾನು ಕೂಡ ಇವತ್ತು ಯುವಕರ ಒಟ್ಟಿಗೆ ಕ್ರಿಕೆಟ್ ಆಡಿದೆ ತುಂಬಾ ದಿನಗಳ ನಂತರ. ಅದ್ಭುತವಾಗಿತ್ತು. ಮತ್ತೆ ತುಂಬಾ ದಿನಗಳ ನಂತರ ಇನ್ನಷ್ಟು ಕ್ರಿಕೆಟ್ ಆಡಬೇಕು ಅಂತ ಯುವಕರ ಜೊತೆ ಅನಿಸ್ತಾ ಇದೆ. ಯಾಕಂದ್ರೆ ನನ್ನ ನೀ ಆಪರೇಷನ್ ಆದ್ಮೇಲೆ ಹೆಚ್ಚು ಕ್ರಿಕೆಟ್ ಆಡ್ತಾ ಇರ್ಲಿಲ್ಲ. ಕಳೆದ ಒಂದು 2-3 ತಿಂಗಳಿಂದ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಒಳ್ಳೆ ಪ್ರಾಕ್ಟೀಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯುವಕರೊಟ್ಟಿಗೆ ಕ್ರಿಕೆಟ್ ಆಡುವಂತ ಕೆಲಸ ಮಾಡ್ತಾರೆ. ಆಟ ಆಡೋದ್ರಿಂದ ಮನಸ್ಸು ಉಲ್ಲಾಸ ಆಗುತ್ತೆ, ಮೆಂಟಲಿ ಪೀಸ್ ಇರ್ತಾರೆ. ಏನಾದರೂ ಅವ್ರ ವರ್ಕ್ ಡಿಟರ್ಮಿನೇಷನ್ ಮೇಲೆ ಮುಂದಿನ ದಿನಗಳಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದಕ್ಕೆ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮುಚ್ಚೋಗ್ತಾ ಇದೆ. ಸರ್ಕಾರಿ ಶಾಲೆಗಳು ನಮ್ಮ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಹೊಂಗಸಂದ್ರ ಶಾಲೆ, ಸಿಂಗಸಂದ್ರ ಶಾಲೆ ಮತ್ತು ಬೇರೆ ಬೇರೆ ಶಾಲೆಗಳು ಕೂಡ ಡೆವಲಪ್ಮೆಂಟ್ ಮಾಡಿದ್ದಾವೆ. ಅನೇಕ ಈಗ ಸರ್ಕಾರಿ ಶಾಲೆ ಹೆಚ್ಚು ಡೆವಲಪ್ಮೆಂಟ್ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದಬೇಕು ಅನ್ನೋದು ನಮ್ಮ ಆಸೆ. ನಾವು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಮಕ್ಕಳನ್ನ ಖಂಡಿತ ಸೇರಿಸ್ತಾರೆ. ಆದ್ರಿಂದ ನಾವು ಅದರ ಕಡೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೀವಿ.